ಈ ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಂಡ ಈಕೆಯ ಗೆಳೆಯ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅನುಮಾನಾಸ್ಪದವಾಗಿ ನಟಿಯ ಬಾಯ್ ಫ್ರೆಂಡ್ ಆತ್ಮಹತ್ಯೆ ಮಾಡಿಕೊಂಡಿರೋದು ನಾನಾ ರೀತಿಯ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಒಂದಿಲ್ಲೊಂದು ಸಂಕಷ್ಟ ಕೃಷಿ ತಾಪಂಡಗೆ ಮೇಲಿಂದ ಮೇಲೆ. ಆರ್ ನಗರದ ನಟಿಯ ಮನೆಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆಕೆಯ ಬಾಯ್ ಫ್ರೆಂಡ್. ಆರ್ ನಗರದಲ್ಲಿನ ಎಲಿಗೇಟ್ ಅಪಾರ್ಟ್ಮೆಂಟ್ನಲ್ಲಿ ವೈಶಾಖ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಟಿಗೆ ಫೋನ್ ಮಾಡಿದ್ದಾನೆ ವೈಶಾಖ್. ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೃಷಿ ತಾಪಂಡಗೆ ಫೋನ್ ಮಾಡಿದ್ದ. ತಕ್ಷಣ ಭಯಗೊಂಡು ಕುಟುಂಬಸ್ಥರಿಗೆ ಮಾಹಿತಿ ಕೊಡ್ತಾರೆ ಕೃಷಿ ತಾಪಂಡ. ಆದರೆ ಬರೋದು ತುಂಬ ತಡ ಆಯಿತು, ಅಥವಾ ಹೇಳಿದ್ದು ತಡ ಆಯಿತು, ಅಥವಾ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅಂತ ಕೇಳಿ ಆತುರ ಪಟ್ಟರು ವೈಶಾಖ್ ಗೊತ್ತಿಲ್ಲ. ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ತನಿಖೆ ಆಗ್ತಾ ಇದೆ. ಪ್ರಾಥಮಿಕ ಹಂತದಲ್ಲಿ ಕೃಷಿ ತಾಪಂಡನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಪೊಲೀಸರು. ವಿಕ್ಟೋರಿಯಾ ಆಸ್ಪತ್ರೆಗೆ ವೈಶಾಖ್ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಈಗ ಜೊತೆಗೆ ಪೊಲೀಸರು ಕುಟುಂಬಸ್ಥರ ಹತ್ರ ಮಾತಾಡ್ತಾ ಇದ್ದಾರೆ, ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ವೈಶಾಖ್ ಸೂಸೈಡ್ಗೆ ಕಾರಣ ಏನು ಅಂತ ಖಾಕಿ ತನಿಖೆ ಮಾಡ್ತಾ ಇದೆ. ಏನಾದರೂ ಹಣಕಾಸಿನ ವ್ಯವಹಾರ ಇತ್ತಾ, ಏನಾದರೂ ಒತ್ತಡ ಇತ್ತಾ, ಅದ್ರ ಬಗ್ಗೆನೂ ಕೇಳ್ತಾ ಇದ್ದಾರೆ. ವಿವಿಧ ಆಯಾಮಗಳಲ್ಲೂ ಪೊಲೀಸರಿಂದ ತನಿಖೆ ಚುರುಕುಗೊಳಿಸ್ತಾ ಇದೆ. ವೈಶಾಖ್ ಜೊತೆ ನಿಕಟ ಸಂಪರ್ಕದಲ್ಲಿದ್ದವರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕೃಷಿ ತಾಪಂಡರ ಬಾಯ್ ಫ್ರೆಂಡ್ ವೈಶಾಖ್ ಇವರನ್ನೇ ಸೂಸೈಡ್ ಮಾಡ್ಕೊಂಡಿರೋರು. ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಈ ಹಿಂದೆ ಕೇಸ್ ಒಂದರಲ್ಲಿ ಕೃಷಿ ತಾಪಣ್ಣವರನ್ನ ವಿಚಾರಣೆ ಮಾಡಬೇಕಾದ್ರೆ ಅವರನ್ನು ವಶಕ್ಕೆ ಪಡೆದಾಗ ಇನ್ಕ್ಲೂಡಿಂಗ್ ಇದೇ ವೈಶಾಖನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಈಗ ವೈಶಾಖ್ನ ಮೊಬೈಲ್ನಲ್ಲಿ ಏನಾದರೂ ರಹಸ್ಯ ಅಡಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಅಂತೇಳಿ ವೈಶಾಖ್ನ ಮೊಬೈಲನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನಟಿ ಮಾತ್ರ ಅಲ್ಲ, ಯಾರೆಲ್ಲ ಜೊತೆ ವೈಶಾಖ್ ಸಂಪರ್ಕದಲ್ಲಿದ್ದರು, ಸೂಸೈಡ್ಗೂ ಮುಂಚೆ ಯಾರ್ಯಾರ ಜೊತೆ ಮಾತಾಡಿದ್ದಾರೆ, ಅದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ವೈಶಾಖ್ ಕಾಲ್ ಡೀಟೇಲ್ಸ್ ಅನ್ನು ಕೆದಕ್ತಾ ಇದ್ದಾರೆ ಪೊಲೀಸರು. ಮೊಬೈಲ್ನಲ್ಲಿ ಏನಾದರೂ ಸೀಕ್ರೆಟ್ಸ್ಗಳು ಅಡಗಿದೆಯಾ ಅಂತ. ಯಾಕಂದ್ರೆ ಮೃತ ವ್ಯಕ್ತಿಯ ಫೋನ್ ಸಿಕ್ಕಿದ್ರೆ, ಅದರಲ್ಲಿ CDR ತೆಗೆಸಿದ್ರೆ ಒಂದಷ್ಟು ಕ್ಲೂಗಳು ಸಿಗಬಹುದು. ಈಗ ಲಾಸ್ಟ್ ಕಾಲ್ ಮಾಡಿದ್ದು ಕೃಷಿ ತಾಪಂಡಗೇನಾ, ಅಥವಾ ಅದಾದ್ಮೇಲೆ ಬೇರೆ ಯಾರಿಗಾದ್ರೂ ಮಾಡಿದ್ರಾ, ಅಥವಾ ಅದಕ್ಕೂ ಮುಂಚೆ ಮಾಡಿದ್ರಾ, ಅದರಲ್ಲಿ ಏನಾದರೂ ವಿಡಿಯೋ ರೆಕಾರ್ಡ್ ಮಾಡಿ ಯಾರಿಗಾದ್ರೂ ಸೆಂಡ್ ಮಾಡಿದಾರಾ, ಅಥವಾ ಯಾರಾದರೂ ಬೆದರಿಕೆ ಹಾಕಿದಾರ, ನಿರಂತರವಾಗಿ ಆತ್ಮಹತ್ಯೆಗೆ ಯಾರಾದರೂ ಪ್ರಚೋದನೆ ಕೊಟ್ಟಿದ್ದಾರಾ, ಅದು ಗೊತ್ತಾಗುತ್ತೆ. ಆರ್ ನಗರದಲ್ಲಿನ ಎಲಿಗೆಂಟ್ ಅಪಾರ್ಟ್ಮೆಂಟ್ ಇದೇನೆ. ಆ ಅಪಾರ್ಟ್ಮೆಂಟ್ನಲ್ಲಿ ವೈಶಾಖ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದು ನಟಿ ವಾಸವಿದ್ದಂಥ ಮನೆ. ಆಕೆಯ ಬಾಯ್ ಫ್ರೆಂಡ್ ಈಗ ಕೃಷಿ ತಾಪಂಡ ಅವರ ನಿವಾಸದಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕೃಷಿ ತಾಪಂಡ ಸಿಗ್ತಾ ಇಲ್ಲ. ಫೋನ್ ಕರೆಗೆ ಪೊಲೀಸರು ಟ್ರೈ ಮಾಡ್ತಾ ಇದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಿಗ್ತಾ ಇಲ್ಲ. ಸದ್ಯಕ್ಕೆ ಬರ್ತಾರೆ, ಸಿಗ್ತಾರೆ. ಆತ್ಮಹತ್ಯೆಗೂ ಮುಂಚೆ ಕೃಷಿ ತಾಪಂಡಗೆ ಮೆಸೇಜ್ ಕೂಡ ಮಾಡಿದ್ರಂತೆ ವೈಶಾಖ್. ನನಗೆ ಜೀವನವೇ ಸಾಕಾಗೋಗಿದೆ, ನನಗಿನ್ನ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಮೆಸೇಜ್ ಮಾಡಿದ್ದವು. ಈ ವೇಳೆ ಯಲಹಂಕದಲ್ಲಿದ್ರಂತೆ ಕೃಷಿ ತಾಪಂಡ ಅವರು. ನೆನ್ನೆ ಸಂಜೆ ಮೆಸೇಜ್ ಮಾಡಿ ಹೇಳ್ಕೊಂಡಿದ್ರಂತೆ ವೈಶಾಖ್. ನಿನ್ನೆ ಸಂಜೆ ಇದು. ಅವಾಗ ಆ ರೀತಿ ಎಲ್ಲ ಮಾಡ್ಕೋಬೇಡ, ಧೈರ್ಯ ತಗೋ ಅಂತನೂ ನಟಿ ಸಮಾಧಾನ ಮಾಡಿ, ಬರ್ತೀನಿ ನಾನೆಲ್ಲ ಬರೋ ತನಕ ಸುಮ್ಮನಿದ್ದು ಬಿಡು, ನೀನು ಧೈರ್ಯವಾಗಿರು, ಏನೂ ಆಗೋದಿಲ್ಲ, ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ. ಆದರೆ ಕೃಷಿ ತಾಪಂಡ ಮನೆಗೆ ಬರೋಷ್ಟರಲ್ಲೇ ಆತ್ಮಹತ್ಯೆ ಶರಣಾಗ್ತಿದ್ದಾರೆ. ಆಬ್ವಿಯಸ್ಲಿ ಆತ್ಮೀಯ ಗೆಳೆಯ ಸೂಸೈಡ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನೊಂದಿರ್ತಾರೆ. ಕೃಷಿ ತಾಪಂಡಾಗ ಮೆಸೇಜ್ ಮಾಡಿದಾಗ ವೈಶಾಖ್ ಹೇಳಿರೋದು, ನನಗೆ ಜೀವನವೇ ಸಾಕಾಗೋಗಿದೆ, ನನಗಿನ್ನು ಬದುಕೋದಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿಯ ಸಮಾಧಾನ ಮಾಡಿರ್ತಾರೆ ಕೃಷಿ. ಇಲ್ಲ, ಧೈರ್ಯ ತಗೋ, ನಾನು ಬರ್ತೀನಿ, ಆದಷ್ಟು ಬೇಗ ನಾನು ಬರ್ತೀನಿ, ಬರೋ ತನಕ ಸುಮ್ಮನಿರು, ಏನು ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಆದರೆ ಕೃಷಿ ತಾಪಂಡ ಬರೋಷ್ಟರೊಳಗೆ ಸೂಸೈಡ್ ಮಾಡ್ತಿರ್ಬೇಕು.
ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಅಜಯ್ ಗೌಡ ಫೋನ್ ಸಂಪರ್ಕದಲ್ಲಿ. ಅಜಯ್, ಈಗ ಪ್ರಾಥಮಿಕ ಹಂತದಲ್ಲಿ ಮೊಬೈಲ್ ವಶಪಡಿಸ್ಕೊಂಡ್ರ, ಜೊತೆಗೆ ಏನಾದರೂ ಸಾವಿನ ಸೀಕ್ರೆಟ್ ಗೊತ್ತಾಗಿದೆಯಾ? ಖಂಡಿತ ಶರತ್, ಅಂದ್ರೆ ಸ್ಯಾಂಡಲ್ವುಡ್ ನಟಿಯಾಗಿರುವಂತಹ ಕೃಷಿ ತಪ್ಪಣ್ಣ ಅವರ ಗೆಳೆಯ ವೈಶಾಖ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಆರ್ ನಗರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ನಂತರವಾಗಿ ಈ ಒಂದು ಪ್ರಕರಣವನ್ನು UDR ಅಂದ್ರೆ ಅನ್ಯಾಚುರಲ್ ಡೆತ್ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ. ಇಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಕೃಷಿ ತಪ್ಪಣ್ಣ ಅವರು ಒಂದು ಫ್ಲಾಟ್ ಇದೆ. ಫ್ಲಾಟ್ ಜೊತೆ ಇಬ್ರಿಗೂ ಕೂಡ ಒಂದೊಂದು ಕೀ ಇದೆ. ಅಂದ್ರೆ ಕೃಷಿ ತಪ್ಪಣ್ಣ ಇಲ್ದಂತ ಸಂದರ್ಭದಲ್ಲಿ ಕೂಡ ವೈಶಾಖ್ ಇಲ್ಲಿಗೆ ಬರ್ತಾ ಇದೆ. ಅಂದ್ರೆ ಕೆಲವೊಂದಷ್ಟು ತಿಂಗಳು, ಆಲ್ಮೋಸ್ಟ್ ಒಂದು ತಿಂಗಳಿಂದ ನಿರಂತರವಾಗಿ, ಅಂದ್ರೆ ವಾರಕ್ಕೆ 4 ಬಾರಿ ಆದ್ರೂ ಇದೇ ಒಂದು ಫ್ಲಾಟ್ ಗೆ ಬಂದು ಉಳ್ಕೋತಾ ಇದ್ದ. ಸದ್ಯ ಅದೇ ಒಂದು ಆರ್ ನಗರ ಫ್ಲಾಟ್ ನಲ್ಲಿ ನಾನು ಇದೀನಿ. ಇದು ಎಲಿಗೆಂಟ್ ಟೆರೇಸ್ ಅಂತ ಹೇಳಿ ಈ ಒಂದು ಅಪಾರ್ಟ್ಮೆಂಟ್ ನ ಒಂದು ಫ್ಲಾಟ್ ನಲ್ಲಿ ವಾಸವಾಗಿದ್ರು. ಸದ್ಯ ಯಾವಾಗ ನಿನ್ನೆ ರಾತ್ರಿ 8:30 ಸುಮಾರಿಗೆ ವೈಶಾಖ್ ಏನಿದ್ದಾನೆ ನೇರವಾಗಿ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಕೃಷಿ ತಪ್ಪಣ್ಣವ್ರಿಗೆ ಮಾಡ್ತಾನೆ. ನನಗೆ ಜೀವನ ಸಾಕಾಗಿದೆ, ಸಾಕಷ್ಟು ಕಷ್ಟ ಆಗ್ತಾ ಇದೆ, ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಮೆಸೇಜ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಕೂಡ ಆ ಒಂದು ನಟಿ ಏನಿದ್ದಾರೆ ಅವರು ಕೂಡ ಸಾಕಷ್ಟು ಧೈರ್ಯ ಕಣಕ್ಕೂ ತಲೆಗೆಡಿಸ್ಕೊಬೇಡ, ಎಲ್ಲ ಕೂಡ ಸರಿಯಾಗುತ್ತೆ, ನಾವು ಇಬ್ರು ಕೂಡ ಕುಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬರೋಣ, ಅವಾಗ ಮನಸ್ಸು ಕೂಡ ಸಾಕಷ್ಟು ಹಗುರ ಆಗುತ್ತೆ ಅಂತ ಹೇಳಿ ಸಮಾಧಾನ ಮಾಡುವಂತ ಯತ್ನವನ್ನ ಕೂಡ ಮಾಡಿರ್ತಾರೆ. ಅದಾದ ನಂತರವಾಗಿ 8:30ಗೆ ಆಲ್ಮೋಸ್ಟ್ ಒಂದು 11 ಗಂಟೆ ಸುಮಾರಿಗೆ ಕೃಷಿ ತಪ್ಪಣ್ಣವ್ರಿಗೆ ಮತ್ತೆ ಫೋನ್ ಅನ್ನ ಮಾಡ್ತಾರೆ ವೈಶಾಖ್ಗೆ. ಆದ್ರೆ ವೈಶಾಖ್ ಕಾಲ್ ಅನ್ನ ರಿಸೀವ್ ಮಾಡಿರೋದಿಲ್ಲ. ಹೀಗಾಗಿ ಗಾಬರಿಗೊಂಡಂತ ಕೃಷಿ ತಪ್ಪಣ್ಣ ನೇರವಾಗಿ ಆರ್ ನಗರ ಪೊಲೀಸ್ನವ್ರಿಗೆ ಅಂದ್ರೆ 112ಗೆ ಒಂದು ಫೋನ್ ಅನ್ನ ಮಾಡ್ತಾರೆ. ಈ ರೀತಿಯಾಗಿ ನನ್ನ ಸ್ನೇಹಿತ ಮನೆಯಲ್ಲಿ ಇದ್ದಾನೆ, ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದ, ಈಗ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಮಾಹಿತಿನ ಕೊಟ್ಟಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಪೊಲೀಸ್ನವರು ಹೋಗ್ತಾರೆ. ಓದಿ ಆ ಒಂದು ಫ್ಲಾಟ್ ನ ಬಾಗ್ಲು ತೆಗೆದಂತ ಸಂದರ್ಭದಲ್ಲಿ ಆತ ನೇಣು ಬಿಗದ ಸ್ಥಿತಿಯಲ್ಲಿ ಪತ್ತೆ ಆಗಿರ್ತಾನೆ. ಹೀಗಾಗಿ ಈಗಾಗಲೇ ಅವರ ಒಂದು ಪೋಷಕರಿಗೆ, ಅವರ ಗಂಡ ಹೆಂಡತಿ ಅಂದ್ರೆ ವೈಶಾಖ್ ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರಿಗೂ ಮಾಹಿತಿಯನ್ನು ಕೊಟ್ಟ ನಂತರವಾಗಿ ಅವರ ಪೋಷಕರು ಕೂಡ ಜಯನಗರದಲ್ಲಿ ಅವರ ಹೆಂಡತಿ ಹಾಗೂ ಮಕ್ಕಳ ಜೊತೆ ವಾಸವಾಗಿದ್ದಾರೆ. ಹೀಗಾಗಿ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ರೆ ಅವರಿಂದ ದೂರು ಪಡೆಯುವಂತ ಕೆಲಸವನ್ನು ಕೂಡ ಆಗುತ್ತೆ. ಯಾಕಂದ್ರೆ ಈಗ ಪ್ರಾಥಮಿಕ ತನಿಖಾ ಹಂತದಲ್ಲಿ UDR ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಅವರ ಪೋಷಕರು, ಅವರ ಕುಟುಂಬಸ್ಥರು ಯಾವ ರೀತಿಯಾಗಿ ಈ ಒಂದು ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ರ ಅಥವಾ ಆತ್ಮಹತ್ಯೆಗೆ ನೇರವಾಗಿ ಕೃಷಿ ತಪ್ಪಂಡ ಕಾರಣ ಅನ್ನೋ ಅಂತ ರೀತಿಯಲ್ಲಿ ಏನಾದರೂ ದೂರನ್ನ ಕೊಟ್ಟಂತ ನಂತರವಾಗಿ ಈ ಒಂದು ಪ್ರಕರಣವನ್ನ ಮತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಜೊತೆಗೆ ಇಲ್ಲಿ ಯಾವಾಗ ಈ ಒಂದು ಏವಿಯರ್ ಗ್ರೂಪ್ಸ್ ಮುಖ್ಯಸ್ಥ ಆಗಿರುವಂತಹ ಅರವಿಂದ್ ರೆಡ್ಡಿ ಏನಿದ್ದಾನೆ ಆತನ ವಿಚಾರ ಹಾಗೂ ಕೃಷಿ ತಪ್ಪಂಡ ವಿಚಾರದಲ್ಲಿ ಈ ವೈಶಾಖ್ ಕೂಡ ಜೈಲಿಗೆ ಹೋಗಿರ್ತಾನೆ. HL ಪೊಲೀಸರು ಕೂಡ ಆತನನ್ನ ಅರೆಸ್ಟ್ ಅನ್ನ ಮಾಡಿರ್ತಾರೆ. ಅಲ್ಲಿ ಏವಿಯರ್ ರೆಡ್ಡಿ ಏನಿದ್ರೆ ಸಾಕಷ್ಟು ಆರೋಪವನ್ನ ಮಾಡಿರ್ತಾರೆ. ನನಗೆ ಒಂದು ಪತ್ರದ ಮೂಲಕವಾಗಿ ಈ ವೈಶಾಖ್ ನನಗೆ ಬೆದರಿಕೆಯನ್ನು ಹಾಕಿದ್ದಾನೆ, ಜೊತೆಗೆ 6 ರಿಂದ 7 ಕೋಟಿ ಹಣವನ್ನು ಕೊಡಬೇಕು ಅಂತೇಳಿ ನೇರವಾಗಿ ಬೆದರಿಕೆಯನ್ನು ಹಾಕಿ ಬ್ಲಾಕ್ ಮೇಲ್ ಮಾಡಿದ ಅಂತ ಹೇಳಿ ದೂರನ್ನು ಕೂಡ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ HL ಪೊಲೀಸರು ಕೂಡ ಇಮಿಡಿಯೇಟ್ ಆಗಿ ವೈಶಾಖನ್ನು ಅರೆಸ್ಟ್ ಮಾಡಿದ್ರು. ಅದಾದ ನಂತರವಾಗಿ ಹೈಕೋರ್ಟ್ ಮುಖಾಂತರವಾಗಿ ಈ ಒಂದು ಕೇಸ್ಗೆ ಸ್ಟೇ ತಂದು ನಂತರ ಬೇಲ್ ಅನ್ನು ಕೂಡ ಪಡ್ಕೊಂಡಿರ್ತಾರೆ ವೈಶಾಖ್. ಅದಾದ ನಂತರವಾಗಿ ಅವರ ಕುಟುಂಬದಲ್ಲಿ ಅಂದ್ರೆ ವೈಶಾಖ್ ಅವರ ಹೆಂಡತಿ ಆಗಿರ್ಬೋದು, ಜೊತೆಗೆ ಒಬ್ಬ ಮಗ, ಎಲ್ಲರೂ ಕೂಡ ಫ್ಯಾಮಿಲಿ ಜಯನಗರದಲ್ಲಿ ವಾಸವಾಗಿದ್ದಾರೆ. ಈ ಒಂದು ವಿಚಾರ ಯಾವಾಗ ಗೊತ್ತಾಗುತ್ತೆ ಅದು ಕೂಡ HL ಪೊಲೀಸರು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಇದೇ ಒಂದು ಫ್ಲಾಟ್ ನಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಈ ಎಲ್ಲಾ ವಿಚಾರಗಳು ಕೂಡ ಹೆಂಡತಿಗೆ ಗೊತ್ತಾದ ಸಂದರ್ಭದಲ್ಲಿ ಅವರ ಕುಟುಂಬದಲ್ಲಿ ಸಾಕಷ್ಟು ಬಿರುಕು ಮೂಡಿರುತ್ತೆ. ಗಂಡ ಹಾಗೂ ಹೆಂಡತಿಯ ಮಧ್ಯದಲ್ಲಿ ಸಾಕಷ್ಟು ಬರೀ ಗಲಾಟೆ ಆಗಿರುತ್ತೆ. ನೀನು ಅವರ ಫ್ಲಾಟ್ ಅಲ್ಲಿ ಏನಿದೆ ಆಕೆಗೂ ನಿನ್ಗೂ ಸಂಬಂಧ ಏನು ಅನ್ನುವಂತ ವಿಚಾರದಲ್ಲಿ ಕೂಡ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಬಾರಿ ಗಲಾಟೆ ಆಗಿರುತ್ತೆ. ಇದೇ ಮುಂದುವರೆದ ಭಾಗವಾಗಿ ಸಾಕಷ್ಟು ಡಿಪ್ರೆಷನ್ಗೆ ಕೂಡ ವೈಶಾಖ್ ಹೋಗಿರ್ತಾರೆ. ಹಿಂದೆ ಕೂಡ ಸಾಕಷ್ಟು ಒಂದು ಡಿಪ್ರೆಷನ್ಗೆ ಒಳಗಾಗಿದಂತ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಕೂಡ ತೆಗೆದುಕೊಂಡಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಇದೇ ಒಂದು ಡಿಪ್ರೆಷನ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಿನ್ನೆ ಇದೇ ಫ್ಲಾಟ್ಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ವೀರಭದ್ರ ಸಿಗ್ನಲ್ ಅಂತ ಇದೆ, ಅಲ್ಲಿ ಒಂದು ಆಟೋಮೊಬೈಲ್ಸ್ ಅಂಗಡಿ ಮಾಡ್ತಾ ಇರ್ತಾರೆ ಅನ್ನುವಂತ ಇನ್ಫಾರ್ಮೇಶನ್ಸ್ ಅದಕ್ಕೆ ಸಿಗ್ತಾ ಇದೆ. ಯಾವಾಗ ನಿನ್ನೆ 8:30ಗೆ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡ್ಕೋತೀನಿ ಅಂತ ಮೆಸೇಜ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರು ನಟಿ ಏನಿದ್ರೆ ಕೃಷಿ ತಪ್ಪಣ್ಣ ಕೂಡ ಸಮಾಧಾನ ಮಾಡುವಂತ ಧೈರ್ಯ ಹೇಳುವಂತ ಕೆಲಸವನ್ನ ಮಾಡಿದ್ರು. ಅದಾದ ನಂತರವಾಗಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಡಿಪ್ರೆಷನ್ಗೆ ಒಳಗಾಗಿದ್ರು ಅನ್ನುವಂತ ಮಾಹಿತಿ ಇದೆ. ಯಾಕಂದ್ರೆ ಒಂದು ಕಡೆ ಕೋರ್ಟ್ ನಿಂದ ಕೇಸ್ಗಳು, ಸಮನ್ಸ್ ಮೇಲೆ ಸಮನ್ಸ್ಗಳು ಬರ್ತಾ ಇದೆ, ಉತ್ತರವನ್ನ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಜೊತೆಗೆ ಜೀವನದಲ್ಲಿ ಕಟ್ಕೊಂಡಂತ ಹೆಂಡತಿಯು ಕೂಡ ದೂರ ಆಗಿದ್ರೆ, 1 ತಿಂಗಳಿಂದ ನಿರಂತರವಾಗಿ ಸಂಪರ್ಕ ಇಲ್ಲ, ಜೊತೆಗೆ ಗಲಾಟೆ ಆಗಿದೆ. ಈ ಎಲ್ಲಾ ವಿಚಾರಕ್ಕೆ ಸಾಕಷ್ಟು ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ ಅನ್ನು ಕೂಡ ತೆಗೆದುಕೊಳ್ತಾ ಇದ್ರು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದೇ ಒಂದು ಡಿಪ್ರೆಷನ್ ಅಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆನ ಮಾಡ್ಕೊಂಡಿರುವಂತ ಎಲ್ಲ ಚಾನ್ಸಸ್ ಕೂಡ ಇದೆ. ಹೀಗಾಗಿ ಆ ಒಂದು ಆಂಗಲ್ ನಲ್ಲೂ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಈಗಾಗಲೇ UDR ಅನ್ನು ದಾಖಲಿಸಿಕೊಂಡು ಇದು ಕೂಡ ಯಾರಿಗೂ ಕೂಡ ಪತ್ತೆ ಆಗ್ತಾರೆ. ಯಾವ ಕಾಲ್ಗಳನ್ನು
ವಿಚಾರಗಳು ಕೂಡ ಮಾಹಿತಿ ಪೊಲೀಸರಿಗೂ ಸಿಗ್ತಿಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ಈ ಒಂದು ಘಟನೆ ಆದ ನಂತರವಾಗಿ ಇನ್ಫಾರ್ಮೇಶನ್ ನ ಸೂಸೈಡ್ ಮಾಡ್ಕೊಂಡಿದ್ರಂತ ಈ ಪೊಲೀಸ್ನವರು ಇನ್ಫಾರ್ಮೇಶನ್ ಕೊಟ್ಟಿದ್ರು. ಅದಾದ ನಂತರವಾಗಿ ಇದುವರೆಗೂ ಕೂಡ ಅವರು ಯಾವುದೇ ಕಾಲ್ಸ್ ಗಳನ್ನ ರಿಸೀವ್ ಮಾಡ್ತಿಲ್ಲ, ಯಾವುದಕ್ಕೂ ಕೂಡ ಆನ್ಸರ್ ಅನ್ನ ಮಾಡ್ತಿಲ್ಲ ಅನ್ನುವಂತ ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಸದ್ಯ ಪೊಲೀಸರು ಕೂಡ ಮತ್ತಷ್ಟು ತನಿಖೆನ ಕೈಗೊಂಡಿದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ. ಸದ್ಯದ ಮಟ್ಟಿಗೆ ಪ್ರಾಥಮಿಕ ಹಂತದಲ್ಲಿ ಈಗ CDR ತೆಗೆಸ್ತಾ ಇದ್ದಾರೆ, ಕಾಲ್ ಡೀಟೇಲ್ಸ್ ರೆಕಾರ್ಡನ್ನು ತೆಗೆಸಿ ಕೃಷಿ ತಾಪಂಡಾಗೆ ಮೆಸೇಜು ಮತ್ತು ಕಾಲ್ ಮಾಡಿದ್ದಾರೆ. ನಿನ್ನೆ ಸಂಜೆ ಮೆಸೇಜ್ ಮಾಡಿ ಲಾಸ್ಟ್ ಕಾಲ್ ಇವ್ರಿಗೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಟ್ ಇವ್ರು ಆದಮೇಲೆ ಬೇರೆಯವ್ರಿಗೆ ಕಾಲ್ ಮಾಡಿದ್ರಾ ಅಥವಾ ಇದಕ್ಕಿಂತ ಮುಂಚೆ ಯಾರಿಗಾದ್ರೂ ಫೋನ್ ಮಾಡಿದ್ರಾ, ಬೇರೆ ಏನಾದರೂ ವಿಚಾರಗಳನ್ನು ಹಂಚ್ಕೊಂಡಿದ್ರಾ, ಯಾರ್ಯಾರು ಕಾಲ್ ಮಾಡಿದ್ರು ಅಥವಾ ನಿರಂತರವಾಗಿ ಇವ್ರಿಗೆ ಬೆದರಿಕೆಯನ್ನು ಯಾರಾದರೂ ಹಾಕ್ತಿದ್ರಾ, ಅದನ್ನೂ ಕೂಡ ತನಿಖೆ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಬೇಕಾಗಿರೋದು ರೀಸನ್ ಇಲ್ಲಿ ಈ ಕೇಸ್ಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದಾದರೆ ಅದಕ್ಕೆ ಕಾರಣ ಏನು ಅನ್ನೋ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಅದಕ್ಕೊಂದು ಕ್ಲೂ ಸಿಗಬೇಕು ಅಥವಾ ಅದಕ್ಕೊಂದು ಲೀಡ್ ಸಿಗಬೇಕು ಅನ್ನೋದಾದರೆ ಕೃಷಿ ತಾಪಂಡ ಅವರು ಸಿಗಬೇಕು. ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ. ಯಾಕಂದರೆ ಗೆಳೆಯ ತನ್ನ ಸ್ನೇಹಿತ ತನ್ನ ಫ್ಲ್ಯಾಟ್ನಲ್ಲಿ ಸೂಸೈಡ್ ಮಾಡ್ಕೊಂಡಿರೋದ್ರಿಂದಾಗಿ ಈ ಹಿಂದೆ ಇರುವಂಥ ಕೇಸ್ಗಳಲ್ಲೇ ಇಬ್ರಿಗೂ ಕೂಡ ಡಿಪ್ರೆಷನ್ಗೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಆಕೆ ಯಾರ ಕಾಲ್ನೂ ರಿಸೀವ್ ಮಾಡ್ದೇನೆ ಸೈಲೆಂಟಾಗಿ ಇದ್ಬಿಡೋಣ ಅನ್ನೋ ರೀತಿಯಾಗಿ ಎಲ್ಲಾದರೂ ಇರಬಹುದೇನೋ ಗೊತ್ತಿಲ್ಲ. ಬಟ್ ಪೊಲೀಸರ ಕಾಂಟ್ಯಾಕ್ಟಿಗೆ ಸಿಕ್ಕ ನಂತರ ಈ ಒಂದು ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಗೊತ್ತಾಗುತ್ತೆ.